ಮಗ ಇಲ್ಲೇನಮ್ಮ ಮಾಡ್ತಿದ್ಯಾ? ದೇವಿ ಬರ್ತಾಳಲ್ಲ, ಅವಳಿಗೆ ಹೂ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಹೂ ಕಟ್ತಿದ್ದೆ. ದೇವಿನ? ಯಾವ ದೇವಿನಮ್ಮ? ಯಾವ ದೇವಿ ಅಂದರೆ ನನ್ನ ಗೆಳತಿ ದೇವಿ. ಹಾಗೆ ಯಾವ ಹುಡುಗಿನೂ ಇಲ್ವಲ್ಲ ಅಮ್ಮ ನಮ್ಮೂರಲ್ಲಿ. ಇಲ್ದೆ ನನಗೆ ಸಿಗ್ತಾಳ ಅಪ್ಪ? ಇಲ್ಲಿ ನೋಡು, ನಿನ್ಗೋಸ್ಕರ ಏನು ತಂದಿದ್ದೀನಿ ಅಂತ. ಅರೆ ಕಜ್ಜಾಯ. ತಗೋ ಮಗಳೇ, ನಿನಗೆ ಎಷ್ಟು ಬೇಕೋ ಅಷ್ಟು ತಿನ್ನು. ನಾನಿದನ್ನ ದೇವಿ ಜೊತೆ ತಿಂತೀನಿ. ಅವಳಿಗೂ ಕಜ್ಜಾಯ ಅಂದರೆ ತುಂಬ ಇಷ್ಟ. ದೇವಿನ? ಯಾವ ದೇವಿನೂ ಇಲ್ಲ ಮಗಳೇ. ಇಲ್ಲ, ದೇವಿ ಬರ್ತಾಳೆ. ಪ್ರತಿ ಶುಕ್ರವಾರ ಬಂದೇ ಬರ್ತೀನಿ ಅಂತ ಮಾತು ಕೊಟ್ಟಿದ್ದಾಳೆ. ಅಷ್ಟೇ ಅಲ್ಲ, ಅವಳು ನನ್ನ ಜೊತೆ ಆಟನೂ ಆಡ್ತಾಳಂತೆ ಅಪ್ಪ. ಅಲ್ಲಮ್ಮ, ಅದು ಅಪ್ಪ ನಂಗೆ ಗೊತ್ತಾಗ್ತಿದೆ. ನಾನು ದೇವಿ ಜೊತೆ ಹೋಗಿ ಈ ಕಜ್ಜಾಯ ತಿನ್ಬೇಕು, ಹಾಗೆ ಈ ಹೂನ ಅವಳಿಗೆ ಮುಡಿಸ್ಬೇಕು. ಅಲ್ಲ, ಇವಳಿಗೆ ಯಾರು ಬುದ್ಧಿ ಹೇಳ್ತಾರೆ? ದೇವಿ ಅಂತ ಹೇಳಿ ಒಬ್ಬೊಬ್ಬಳೇ ಮಾತಾಡ್ತಾ ಇರ್ತಾಳೆ. ನನಗಂತೂ ತುಂಬ ಸಂಕಟ ಆಗತ್ತೆ. ನಾನು ಅವಾಗ್ಲಿಂದ ದೇವಿನ ಕರೀತಾನೆ ಇದ್ದೀನಿ, ಅವಳು ಬರ್ತಾನೆ ಇಲ್ಲ. ಅವಳಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ನಾನು ಅವಳ ಜೊತೆ ಇನ್ಮೇಲೆ ಟೂ ಬಿಟ್ಬಿಡ್ತೀನಿ ಅಷ್ಟೇ. ಮಂತ್ರ ಯಾಕೆ ಮಂತ್ರ ಕೋಪ? ನಾನು ನಿನ್ನ ಹತ್ರ ಮಾತಾಡಲ್ಲ. ಯಾಕೆ? ಯಾಕೆ ಇಷ್ಟು ತಡವಾಗಿ ಬಂದಿದ್ದು? ನಾನು ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ನಾನು ನಿನ್ನ ಜೊತೆ ಟೂ. ಹಾಗಾದ್ರೆ ನೀನ್ ನನ್ನ ಜೊತೆ ಮಾತೇ ಆಡಲ್ವಾ? ನಿನ್ಗೋಸ್ಕರ ಎಲ್ರೂ ಬಿಟ್ಟು ಬಂದಿದ್ದೀನಿ ಗೊತ್ತಾ? ಮಂತ್ರ ನನ್ಗೋಸ್ಕರ ಕಾಯ್ತಾ ಇರ್ತಾಳೆ ಅಂತ ಇರೋ ಬರೋ ಕೆಲಸ ಎಲ್ಲಾನು ಬಿಟ್ಟು ಬಂದಿದ್ದೀನಿ. ಸರಿ, ಇವಾಗ ನಿನಗೆ ಕೋಪ ಕಡಿಮೆ ಆಗಬೇಕು ಅಂದ್ರೆ ನಾನು ಏನು ಮಾಡಬೇಕು? ಬಸ್ಗೆ ಹೊಡಿಲ? ಅಬ್ಬಾ, ಸದ್ಯ ಸಿಟ್ಟು ಕಮ್ಮಿ ಆಯ್ತಲ್ವಾ ನನ್ನ ಮಂತ್ರಂಗೆ? ದೇವಿ, ನಿಂಗೋಸ್ಕರ ಏನು ತಂದಿದ್ದೀನಿ ನೋಡು. ಅಬ್ಬಾ, ನೀನೇನ ಮಾಡಿದ್ದು? ಇಲ್ಲ, ನಮ್ಮಪ್ಪ ಮಾಡಿದ್ದು. ಈ ಹೂ ಇದೆಯಲ್ಲ, ಅದು ನಾನೇ ಕಟ್ಟಿದ್ದು. ಹೂವು? ಅದರಲ್ಲೂ ನೀನ್ ಕಟ್ಟಿದ ಹೂವು ಅಂದ್ರೆ ನನಗೆ ತುಂಬಾನೇ ಇಷ್ಟ. ನೀನೇ ನನಗೆ ಮುಡಿಸ್ತೀಯಾ? ತಿರುಗು, ನಾನು ನಿಂಗೆ ಹೂ ಕಟ್ಟಾಯ್ತು. ಇವಾಗ ಕಜ್ಜಾಯ ತಿನ್ನಿಸ್ತೀನಿ. ದೇವಿ, ಕಜ್ಜಾಯ ಹೇಗಿತ್ತು? ತುಂಬಾನೇ ಚೆನ್ನಾಗಿತ್ತು. ನನ್ನ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಅಮೃತದ ತರ ಇತ್ತು. ಅಯ್ಯೋ, ನೋಡ್ದ್ಯಾಕ, ನಿನ್ಗೆ ಸುಳ್ಳು ಹೇಳಿದ್ದಾರೆ. ನಾನು ಹೇಳಿಲ್ವೇ, ನನ್ನ ಪಂಚಾಂಗ ಯಾವತ್ತೂ ಸುಳ್ಳು ಆಗಲ್ಲ. ಆ ಮಗು ಇಲ್ಲೇ ಎಲ್ಲೋ ಸುತ್ತಮುತ್ತ ಬೆಳೀತಾ ಇದೆ. ಏ ಮಂದಾರ, ಎಲ್ಲೇ ಎಲ್ಲೇ ನಿನ್ನ ಮಗಳು? ಅತ್ತೆ, ನನಗೆ ಗೊತ್ತಿಲ್ಲ ಅತ್ತೆ. ಸುಳ್ಳು ಹೇಳಿದ್ರೆ ಚರ್ಮ ಸುಲಿದು ಬಿಡ್ತೀನಿ. ಎಲ್ಲಿದ್ದಾಳೆ ನಿನ್ನ ಮಗಳು? ಇಲ್ಲ ಅತ್ತೆ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನೀನು ಹೇಳಿದ್ರು ಹೇಳದೇ ಇದ್ರು ಆದಷ್ಟು ಬೇಗ ನಿನ್ನ ಮಗಳು ಸಾಯ್ತಾಳೆ ಕಣೆ. ನಾನೇ ನನ್ನ ಕೈಯಾರೆ ಸಾಯಿಸ್ತೀನಿ.